ಚಾಂಪಿಯನ್ಸ್ ಟ್ರೋಫಿ ಹತ್ತಿರ ಬರ್ತಾ ಇರುವಾಗ ಆಸ್ಟ್ರೇಲಿಯಾದ ಘಟಾನುಘಟಿ ಆಟಗಾರರು ತಂಡದಿಂದ ಹೊರಗುಳಿದಿದ್ದಾರೆ ಅನ್ನುವ ವಿಚಾರ ನಿಮಗೆ ಗೊತ್ತಿರಬಹುದು. ಅದರಲ್ಲೂ ಮಿಚೆಲ್ ಸ್ಟಾರ್ಕ್ ಪರ್ಸನಲ್ ರೀಸನ್ ಕೊಟ್ಟು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದ್ದಾರೆ. ಈಗ ಕೆಲವೊಂದು ಚರ್ಚೆಗಳು ಹುಟ್ಟುಹಾಕೊಂಡಿದೆ. ಆಸ್ಟ್ರೇಲಿಯಾದ ಕೆಲವು ಆಟಗಾರರು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬರುವುದಕ್ಕೆ ಕಾರಣಗಳಿದೆ, ಆದರೆ ಇನ್ನು ಕೆಲವು ಆಟಗಾರರ ಕಾರಣಗಳು ಅನುಮಾನಗಳನ್ನು ಹುಟ್ಟುಹಾಕಿದೆ. ಪಾಕಿಸ್ತಾನದಲ್ಲಿ ಭದ್ರತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಆಸ್ಟ್ರೇಲಿಯಾದ ಬಲಿಷ್ಠ ಆಟಗಾರರು ಈ ಟೂರ್ನಿಯಿಂದ ಹಿಂದೆ ಸರಿತಾ ಇದ್ದಾರೆ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ನಿಮಗೆಲ್ಲ ಗೊತ್ತು, ಪಾಕಿಸ್ತಾನದಲ್ಲಿ ಭದ್ರತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ತುಂಬಾ ದೇಶಗಳು ಹಲವು ವರ್ಷಗಳ ಕಾಲ ಪಾಕಿಸ್ತಾನಕ್ಕೆ ಹೋಗಿರಲಿಲ್ಲ. ಈಗ ಮತ್ತೆ ಕೆಲವೊಂದು ದೇಶಗಳು ಹೋಗೋದಕ್ಕೆ ಶುರು ಮಾಡಿದ್ದಾವೆ. ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಆಡೋದಕ್ಕೆ ಭದ್ರತೆಯ ಕಾರಣದಿಂದಾಗಿ ನೇರವಾದ ಕಾರಣವನ್ನು ಹೇಳದೆ ಪರ್ಸನಲ್ ಕಾರಣಗಳನ್ನು ಇಟ್ಕೊಂಡು ಭದ್ರತೆಯ ವಿಚಾರವನ್ನೇ ತಲೆಯಲ್ಲಿಟ್ಕೊಂಡು ಆಸ್ಟ್ರೇಲಿಯಾದ ಆಟಗಾರರು ಪಾಕಿಸ್ತಾನದಲ್ಲಿ ನಡೀತಾ ಇರುವಂಥ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿತಾ ಇದ್ದಾರೆ ಅಂತ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.